ಓಂ ಶಾಂತಿ. ವೀಕ್ಷಕರೇ, ಅಭಿಮಾನಿಗಳೇ, ಭಕ್ತರೇ, ಗುರುಮಕ್ಕಳೇ, ಮಿತ್ರರೇ, ನಿಮ್ಮೆಲ್ಲರೂ ಒಳ್ಳೆಯದಾಗಲಿ. ವೀಕ್ಷಕರೇ, ಶಾಬರ ಮಂತ್ರ, ಶಾಬರ ಮಂತ್ರ, ಬೀಜಾಕ್ಷರ ಮಂತ್ರ ಅಥವಾ ಮಂತ್ರಸಿದ್ಧಿ. ಶಾಬರ ಅಥವಾ ಶಬರಿ ಅಥವಾ ಶಂಬಾಲ ಏನೋ ಒಂದು, ಒಟ್ಟಿನಲ್ಲಿ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಒಬ್ಬರು ನನಗೆ ಇದರ ಬಗ್ಗೆ, ಶಾಬರ ಮಂತ್ರ ಬಗ್ಗೆ ತಿಳಿಸ್ಕೊಡಿ ಗುರುಗಳೇ ಅಂತ. ಅವರ ಹೆಸರು ಬಂದು ಸ್ವಲ್ಪ ಕನ್ಫ್ಯೂಸ್ ಇದೆ. ಪ್ರದೀಪೋ ಏನೋ ಇದೆ, ಮಂಗಳೂರು ಕಡೆಯವರು. ಪ್ರದೀಪ್ ಇರಬೇಕು. ಅವರು ಬಂದು ಕಾಮೆಂಟ್ ಬಾಕ್ಸಲ್ಲಿ ಬರೆದಿದ್ರು, ಕಾಲ್ ಮಾಡಿದರು, ಕೇಳಿದ್ರು ಇದ್ರ ಬಗ್ಗೆ ನನಗೆ ಬೀಜಾಕ್ಷರ ಮಂತ್ರ ಕೊಡಿ, ಆನ್ಲೈನಲ್ಲೇ ನೀವು ಕೊಡ್ತೀರಲ್ಲ ಎಲ್ಲರಿಗೂ ಮಂತ್ರ, ಬೀಜಾಕ್ಷರ ಮಂತ್ರ, ಹಾಗೆ ನನಗೂ ಕೊಡಿ, ಈ ರೀತಿ ಕೇಳಿದ್ರು. ನಾವು ಯಾಕೆಂದರೆ ಯಾರಿಗೆ ಬೀಜಾಕ್ಷರ ಮಂತ್ರ ಕೊಡಬೇಕಾದ್ರೂ ಕೆಲವು ನಿಯಮಗಳಿರುತ್ತೆ. ನಿಯಮಗಳನ್ನು ಉಲ್ಲಂಘನೆ ಮಾಡಿ ನಾವು ಬೀಜಾಕ್ಷರ ಮಂತ್ರ ಕೊಡಲ್ಲ. ಏನಪ್ಪ ನಿಯಮಗಳು ಅಂದರೆ, ಆಯಾ ದೇವತೆಗಳಿಗೆ ಯಾವ ರೀತಿ ನಿಷ್ಠೆಯಿಂದಿರಬೇಕು, ಆಯಾ ದೇವತೆಯ ಬೀಜಾಕ್ಷರ ಮಂತ್ರ ನಾವು ಕೊಡೋವಾಗ ಅದನ್ನೆಲ್ಲ ಹೇಳ್ತೀವಿ. ಉದಾಹರಣೆಗೆ ಏನು ಶಾಬರ ಮಂತ್ರ ಅಂದರೆ ಹನುಮಾನ್ ಚಾಲೀಸ ನೀವು ಕೇಳಿರ್ತೀರ. ಬಜರಂಗಿ ಬಲಿದ ಹನುಮಾನ್ ಚಾಲೀಸ ಮಂತ್ರವನ್ನು ನೀವು ಕೇಳಿರ್ತೀರ. ಅದು ಎಷ್ಟೋ ಇರುತ್ತೆ, ಮುಗಿಯಲ್ಲ ಕತೆ. ಅಷ್ಟೊಂದು ಪೇಜ್ಗಳಿರುತ್ತೆ, ಪುಟಗಳು, ಎಷ್ಟೋ ಪುಟಗಳಿರುತ್ತೆ ಅಲ್ವಾ. ಶ್ಲೋಕ, ಸ್ತೋತ್ರ. ಹನುಮಾನ್ ಚಾಲೀಸ ಅಂದರೆ ಶ್ಲೋಕಗಳು, ಸ್ತೋತ್ರಗಳು, ಈ ರೀತಿ ಇತ್ಯಾದಿ. ಹನುಮಂತನ ಬಗ್ಗೆ ಒಂದು ಪ್ರೇಯರ್ ಅದು ಅಲ್ವಾ. ಅದು ಒಂದು ಪುಟ ಇರುತ್ತಾ, ಸಾಕಷ್ಟು ಪುಟಗಳಿರುತ್ತೆ. ಆದರೆ ಶಾಬರ ಮಂತ್ರ ಅಂದರೆ ಏನಪ್ಪ ಅಂದರೆ, ಇಡೀ ಹನುಮಂತನ ಶಕ್ತಿ, ರುದ್ರಾವತಾರಿ ಆ ಶಿವನ ರುದ್ರನ ಶಕ್ತಿ ಅಂತ ತಿಳ್ಕೊಬಿಡಿ. ಒಟ್ಟಾರೆ ಹೇಳ್ಬೇಕಂದ್ರೆ, ಓಂ ಶ್ರೀ ಸಿದ್ಧಿ ಬುದ್ಧಿ ಧೂಮ್ರಕೇತು ಕಲ್ಕೆ ಚಿಂತಾರ ವಿದ್ಯಾ ಮಹಾಗಣಾಧಿಪತಿ ಶಕ್ತಿ, ಶ್ರೀ ವೆಲ್ಲಿ ಮಾತಾ ದೇವಸೇನ ಮತ್ತು ಕುಮಾರಸ್ವಾಮಿ ಶಕ್ತಿ, ಶ್ರೀ ಸಂತೋಷ ಮಾತಾ ಶಕ್ತಿ, ಮೂಷಕರಾಜ್ ಮಯೂರ ಇತ್ಯಾದಿ ದೇವತಾ ವಾಹನ ಗಣಗಳ ಶಕ್ತಿ, ಅಷ್ಟ ವಸು ಅಷ್ಟ ದಿಕ್ಪಾಲಕ ಪಂಚಭೂತಗಳ ಶಕ್ತಿ, ಸಕಲ ಮಾತೃಶಕ್ತಿ, ಪಿತೃಶಕ್ತಿ, ಗುರುಶಕ್ತಿ, ದೇವತಾ ಶಕ್ತಿ, ಪೂರ್ವಶಕ್ತಿ. ಒಟ್ಟಾರೆ ಆ ಒಂದು ಶಾಬರ ಮಂತ್ರ ಅಷ್ಟು ಈಸಿ ಅಲ್ಲ, ತುಂಬ ಪವರ್ಫುಲ್ ಆಗಿರುತ್ತೆ. ಪಂಚ ಪ್ರಾಣಗಳ ಶಕ್ತಿ ಅಂತಿರಲ್ಲ, ದಶವಾಯುಗಳು ಅಂತಿರಲ್ಲ, ಆ ರೀತಿ. ಅಂಥ ಒಂದು ಮಂತ್ರವನ್ನು ನಮಗೆ ಉಪದೇಶ ಮಾಡಿ ಹೇಳ್ಕೊಡಿ ಅಂತ ಅವ್ರ ಹೆಸರೇನು, ಮಂಗಳೂರಿನವರು, ಪ್ರದೀಪ್ ಇರಬೇಕು ಅವ್ರ ಹೆಸರು. ಪ್ರದೀಪ್ ಅಂದ್ಕೊತೀನಿ. ಸರಿ, ಕೇಳಿದ್ರು. ನಾನು ಕೇಳಿದೆ ಏನಪ್ಪ ನಿಯಮಗಳು, ಈ ರೀತಿ ಕೆಲವು ನಿಯಮಗಳಿರುತ್ತೆ. ಆನ್ಲೈನು ಈ ಫೋನ್ ಮುಖಾಂತರನೇ ನಾವು ಕಾಲ್ ಕಾನ್ಫರೆನ್ಸಲ್ಲಿ ದೀಕ್ಷೆ ಕೊಡ್ತೀವಿ. ಭಾನುವಾರ, ಮಂಗಳವಾರ, ಶನಿವಾರ 3 ದಿನದಲ್ಲಿ ದೀಕ್ಷೆ ಕೊಡ್ತೀವಿ. ಆ ಟೈಮಲ್ಲಿ ಯಾರೇ ಆಗಲಿ ಬೀಜಾಕ್ಷರ ಮಂತ್ರವನ್ನು ಉಪದೇಶ ಪಡ್ಕೋಬೋದು. ಯಾವ ರೀತಿ ಅಂದರೆ, ನಾವು ಇಲ್ಲೇ ಇರ್ತೀವಿ, ನೀವೆಲ್ಲ ಅಲ್ಲೇ ಇರ್ತೀರ. ವಿದ್ಯಾರ್ಥಿಗಳು ಯಾರು ಬೀಜಾಕ್ಷರ ಮಂತ್ರ ತಗೊಳ್ತಾರೆ ಅವರು ಅಲ್ಲೇ ಇರ್ತಾರೆ, ಅವ್ರವ್ರ ಊರುಗಳಲ್ಲೇ ಇರ್ತಾರೆ. ನಾವು ಇಲ್ಲೇ ಇರ್ತೀವಿ. ಒಂದು ಸಮಯ ಗೊತ್ತು ಮಾಡ್ತೀವಿ, ಭಾನುವಾರ, ಮಂಗಳವಾರ, ಶನಿವಾರ. ಎಷ್ಟು ಗಂಟೆಗೆ ಅಂದರೆ 5:00, ಸಂಜೆ 5:00 ಸೂರ್ಯ ನಮಸ್ಕಾರ, ಪೂಜೆ ಅದೆಲ್ಲ ಮಾಡಿ ಮುಗಿಸಿ, ಒಂದು ಗಂಡಸರಾದರೆ, ಪುರುಷರಾದರೆ ಬಿಳಿಯ ಟವಲ್, ವೈಟ್ ಟವಲ್, ವೈಟ್ ಪಂಚ ಕಟ್ಕೋಬೇಕು. ನಾವು ಒಂದು ಒಳ್ಳೆಯ ಜಾಗನಲ್ಲಿ ಕೂತ್ಕೊಳ್ಳಿ ಅಂತ ಹೇಳಿರ್ತೀವಿ. ಅವರು ಒಂದು ಒಳ್ಳೆಯ ಜಾಗದಲ್ಲಿ, ಶುದ್ಧವಾದ, ಏಕಾಂತವಾದ, ಪ್ರಶಾಂತವಾದ ಒಂದು ಜಾಗದಲ್ಲಿ ಅವರು ಏಕಾಂಗಿಯಾಗಿ ಕೂತ್ಕೋಬೇಕು. 5:00 ಸೂರ್ಯ ನಮಸ್ಕಾರ ಎಲ್ಲ ಮುಗಿಸಿ, ಪೂಜೆ ಗೀಜೆ ಮುಗಿಸಿ 6 ಗಂಟೆ ಒಳಗೆ ಕೂತ್ಕೋಬೇಕು. ಸಂಜೆ ಯಾವಾರ, ಭಾನುವಾರ, ಮಂಗಳವಾರ, ಶನಿವಾರ. ಆಮೇಲೆ ನಾವು 6 ಗಂಟೆಗೆ ನಾನು ಯಾರ್ಯಾರು ಅವತ್ತು ಬೀಜಾಕ್ಷರ ಮಂತ್ರ ತಗೊಳ್ತಾರೆ ಅವ್ರಿಗೆಲ್ಲ ಕಾಲ್ ಕಾನ್ಫರೆನ್ಸ್ ಮಾಡ್ತೀನಿ. ಅವರು ಕಾಲ್ ಕಾನ್ಫರೆನ್ಸಲ್ಲಿ ನನಗೆ ಕನೆಕ್ಟ್ ಆಗ್ತಾರೆ. ಎಷ್ಟು ಜನ ಇದ್ದರು ಅಷ್ಟು ಜನಕ್ಕೆ. ಆದರೆ ಎಲ್ಲರಿಗೂ ಗೈಡೆನ್ಸ್ ಕೊಟ್ಟು, ಮೊದಲು ಕೆಲವು ಪ್ರೋಸೆಸ್ ಇರುತ್ತೆ, ಮಂತ್ರಗಳು, ಸ್ತೋತ್ರಗಳು ಇದೆಲ್ಲ ಇರುತ್ತೆ.
ಅದನ್ನು ನಾನು ಮಾಡ್ತೀನಿ, ಅವ್ರೇನು ಮಾಡಬೇಕಾಗಿಲ್ಲ. ಸುಮ್ಮನೆ ಕೂತ್ಕೊಂಡು ಕೇಳಿಸ್ಕೊಂಡ್ರೆ ಸಾಕು. ಅದೊಂದು ಅರ್ಧ ಗಂಟೆ 20 ನಿಮಿಷ ಇರುತ್ತೆ, 20 ನಿಮಿಷ ಅರ್ಧ ಗಂಟೆ ಇರುತ್ತೆ. ಅದು ಮುಗಿದ ಮೇಲೆ ನಾನು ಅವ್ರಿಗೆ ಕೆಲವೊಂದು ಅಲ್ಲೇನು ಪಾಲಿಸ್ಲಿಕ್ಕೆ ಹೇಳ್ತೀನಿ ಅದು ಪಾಲಿಸ್ತಾರೆ. ಆಮೇಲೆ ಎಲ್ಲರೂ ಸಪ್ರೇಟ್ ಆಗಿಬಿಡ್ತೀವಿ. ಅಂದರೆ ಕಟ್ ಮಾಡ್ತೀವಿ, ಕಾಲ್ನ ಕಟ್ ಮಾಡ್ತೀವಿ, ಕಾಲ್ ಕಾನ್ಫರೆನ್ಸ್ನ ಕಟ್ ಮಾಡ್ತೀವಿ. ಆಮೇಲೆ ಒಬ್ಬೊಬ್ಬರಿಗೆ ನಾನು ಕಾಲ್ ಮಾಡ್ತೀನಿ, ಒಬ್ಬೊಬ್ಬರಿಗೆ ಕಾಲ್ ಮಾಡಿ ಒಬ್ಬೊಬ್ಬರಿಗೆ ಬೀಜಾಕ್ಷರ ಮಂತ್ರವನ್ನು ಅವರು ಯಾವ ದಿಕ್ಕಿಗೆ ಕೂತ್ಕೋಬೇಕು, ಯಾವ ರೀತಿ ಕೂತ್ಕೋಬೇಕು, ಹೇಗೆ ಕೂತ್ಕೋಬೇಕು, ಹೇಗೆ ಕೇಳಿಸ್ಕೋಬೇಕು ಅದೆಲ್ಲ ಹೇಳಿರ್ತೀನಿ. ಅದೇ ಪ್ರಕಾರ ಅವ್ರು ಇರ್ತಾರೆ. ಆಮೇಲೆ ನಾನು ಇಲ್ಲಿಂದ ಏನು ಮೊಬೈಲಲ್ಲಿ ಅವ್ರಿಗೆ ಬೀಜಾಕ್ಷರ ಮಂತ್ರವನ್ನು ಉಪದೇಶ ಮಾಡ್ತೀನಿ 3 ಸಾರಿ. ಒಂದು ಮಂತ್ರವನ್ನು 3 ಸಾರಿ ಉಪದೇಶ ಮಾಡ್ತೀನಿ. ಒಂದು ಬೀಜಾಕ್ಷರ ಮಂತ್ರವನ್ನು ಅಮ್ಮ ಮಂತ್ರ ಬೀಜಾಕ್ಷರ ಮಂತ್ರ ಒಂದು 10 ಪದಗಳ ಒಳಗೆ ಇರ್ತದೆ, 10 ಅಕ್ಷರಗಳ ಒಳಗೆ ಇರ್ತದೆ, 10 ಅಕ್ಷರಗಳ ಒಳಗೆ ಇರ್ತದೆ. 10 ಅಕ್ಷರಗಳು, ಅದಕ್ಕೆ ಮೇಲೆ ಏನೂ ಕೊಡಲ್ಲ. ಯಾಕಂದರೆ ಜ್ಞಾಪಕ ಇಟ್ಕೋಬೇಕಲ್ಲ, ಅವರು ಮೆಮೊರಿನಲ್ಲಿ ಇರಬೇಕಲ್ಲ. ಇಷ್ಟುದ್ದ ಮಂತ್ರ ಹೇಳ್ಕೊಡ್ಬಿಟ್ರೆ ಅವ್ರು ಹಂಗೆ ಇಟ್ಕೊಳ್ಳೋದು ಆಗಲ್ಲ. ಒಂದು ವೇಳೆ ಅಷ್ಟುದ್ದ ಮಂತ್ರ ಇದ್ದರೆ ನಾನು ಅದನ್ನು ಶಾರ್ಟ್ ಮಾಡಿ ಬೀಜಾಕ್ಷರಗಳನ್ನು ಒಂದು 6 ಪದ, 7 ಪದ, 8 ಪದ, 10 ಪದ ಇರ್ತದೆ, 10 ಅಕ್ಷರ, ಆ ರೀತಿ ಬೀಜಾಕ್ಷರಗಳು. ಅವ್ರಿಗೆ ಏನು ಬೇಕು, ಯಾವ ಸಿದ್ಧಿ ಬೇಕು, ಯಾವ ದೈವದ ಬೇಕೇ ಶಕ್ತಿ ಬೇಕು, ಯಾವುದನ್ನು ಅವರು ಬಯಸ್ತಿದ್ದಾರೆ ಅದನ್ನು ನೋಡಿಕೊಂಡು ಯಾರ್ಯಾರು ಏನನ್ನು ಬಯಸ್ತಾರೆ ಅದು ಅವರಿಗೆ ನಾವು ಆ ಬೀಜಾಕ್ಷರ ಮಂತ್ರವನ್ನು ಕೊಡ್ತೀವಿ. ಆದರೆ ಈಗ ಇವರು ಕೇಳಿರೋದೇನು, ಶಾಬರ್ ಮಂತ್ರ. ಶಾಬರ್ ಮಂತ್ರ ಅಂದ್ರೇನು? ಹನುಮಾನ್ ಚಾಲೀಸ ಇದೆಯಲ್ಲ, ಅಂಥ ಹನುಮಾನ್ ಚಾಲೀಸಗಳು ಎಷ್ಟೋ ಇದರಲ್ಲಿ ಹುಟ್ಟಿರ್ತವೆ. ಶಾಬರ್ ಮಂತ್ರ ಅಂದರೆ ಹನುಮಂತನ ರುದ್ರಾವತಾರಿ ರುದ್ರನ ಶಕ್ತಿಯ ಸಾಕಷ್ಟು ಸ್ತೋತ್ರಗಳ ರುದ್ರಾಷ್ಟಕಮ್ಮು ಇವೆಲ್ಲ ಬರ್ತಾವಲ್ಲ, ಆ ರೀತಿ ಎಷ್ಟೋ ಸ್ತೋತ್ರಗಳು, ಅಷ್ಟಕಗಳಿಗೆ ದೇವಿ ಸ್ತೋತ್ರ, ದೇವಿ ಅಷ್ಟಕ ಇವೆಲ್ಲ ಬರ್ತವೆ. ಅಂಥ ಹನುಮಂತನ ಅಂಥ ಮಂತ್ರಗಳಿಗೆ, ಅಷ್ಟಕಗಳಿಗೆ ಇದು ತಾಯಿ ಇದ್ದಂಗೆ, ತಂದೆ ತಾಯಿ ಗುರು ಇದ್ದಂಗೆ. ಯಾವುದು? ಶಾಬರ್ ಮಂತ್ರ. ಅಂದರೆ ಎಲ್ಲದಕ್ಕೂ ಇದು ತಾಯಿ. ಹನುಮಂತನ ಮಂತ್ರಗಳಿದಾವಲ್ಲ, 1 2 3 4 5 6 100 ಸಾವಿರಾರು, ಅವೆಲ್ಲದಕ್ಕೂ ತಾಯಿ ಬಂದು ಶಾಬರ್ ಮಂತ್ರ. ಹಂಗಿದ್ಮೇಲೆ ಎಷ್ಟಿರುತ್ತೆ, ಎಷ್ಟು ಲೈನ್ ಇರ್ತದೆ, ಎಷ್ಟು ಪುಟಗಳಿರ್ತದೆ, ಲೆಕ್ಕಕ್ಕಿಲ್ಲ, ಅಷ್ಟು ಪುಟಗಳಿರುತ್ತೆ. ಅದನ್ನು ನಾವು ಮಂತ್ರ ಹೇಳ್ಕೊಡೋಕ್ಕಾಗುತ್ತಾ? ನೀವು ಹೇಳಿ. ಆಗೋದಿಲ್ಲ. ಯಾಕೆಂದರೆ 5-6 ಅಕ್ಷರ ತಲೆಯಲ್ಲಿ ಇಟ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ. ನನಗೆ ಮೈಸೂರಿನಲ್ಲಿ ಒಬ್ರು ಇದ್ದಾರೆ, ನಮ್ಮ ಶಿಷ್ಯ ಮಾದೇವ ಪ್ರಸಾದ್ ಅಂತ. ಅವ್ರು ಹೇಳಿದ್ರು, ಗುರುಗಳೇ ತುಂಬ ಲಾಂಗ್ ಕೊಡಬೇಡಿ, ಶಾರ್ಟಾಗಿ ಮಾಡಿ ಕೊಡಿ ಅಂದರು. ಅವರು 2ನೇ ಸಾರಿ ಬೀಜಾಕ್ಷರ ಮಂತ್ರ ತಗೊಂಡ್ರು ನನ್ನ ಹತ್ರ. ಅವರು ನಮ್ಮ ಗುರುಕುಲದಲ್ಲಿ ವಿದ್ಯಾರ್ಥಿ ಕಲಿತಿದ್ದಾರೆ. ಹಾಗೆ ಬೀಜಾಕ್ಷರ ಮಂತ್ರ 1 ಟೈಮ್ ತಗೊಂಡಿದ್ದಾರೆ. ಮತ್ತು ಇನ್ನೊಂದು ಸಾರಿ ಇನ್ನೊಂದು ಮಂತ್ರ ತಗೊಳ್ಳೋಕ್ಕೆ, ಗುರುಗಳೇ ಸ್ವಲ್ಪ ಶಾರ್ಟ್ ಮಾಡಿ ಹೇಳಿ, ಜ್ಞಾಪ ಇಟ್ಕೊಳ್ಳೋಕ್ಕಾಗಲ್ಲ, ಮೆಮ್ರಿನಲ್ಲಿರಲ್ಲ ಅಂದರು. ಅಮ್ಮಮ್ಮ ಅಂದರೆ 6 ಅಕ್ಷರ 7 ಅಕ್ಷರ ಕೊಟ್ಟಿದ್ದು ಅಷ್ಟೇ ಅವ್ರಿಗೆ. ಎಷ್ಟು? 6-7 ಅಕ್ಷರ ಕೊಟ್ಟಿದ್ದು ಅಷ್ಟೇ ಬೀಜಾಕ್ಷರ. ಅಷ್ಟಕ್ಕೆ ಅವ್ರು ಹಂಗೆ ಅಂದರು. ಹಂಗಿರೋವಾಗ ಇಲ್ಲಿ ಎಷ್ಟೋ ಪುಟಗಳಿರುತ್ತೆ ಇಲ್ಲಿ ಶಾಬರ್ ಮಂತ್ರ. ಅದನ್ನು ನಾವು ಪಠಿಸ್ತಾ ಹೋಗಬೇಕು. ಯಾವ ರೀತಿ ಅಂದರೆ, ಭಗವದ್ಗೀತೆ ನೀವು ಒಂದೊಂದು ಶ್ಲೋಕ ಪಠಿಸ್ತಿರಲ್ಲ, ಅದೇ ರೀತಿ ಬೈಬಲಲ್ಲಿ ಪಠಿಸ್ತಾರಲ್ಲ ಒಂದೊಂದು ಲೈನು, ಅದೇ ರೀತಿ ಕುರಾನ್ನಲ್ಲಿ ಪಠಿಸ್ತಾರಲ್ಲ, ಅದೇ ರೀತಿ ತ್ರಿಪೀಠಕ ಬರುತ್ತಲ್ಲ ಬುದ್ಧರದು, ಅದೇ ರೀತಿ ಗುರುನಾನಕ್ ಅವ್ರದ್ದು ಗ್ರಂಥ ಬರುತ್ತಲ್ಲ ಗುರುಸ್ತೋತ್ರ, ಅದು ಅದೇ ರೀತಿ ಇಲ್ಲಿ ಪಠಿಸ್ತಾ ಹೋಗ್ಬೇಕು. ಅದನ್ನು ಶಾಬರು ಒಂದು ಟೋಟಲಿ ಮಂತ್ರ ಆಗುತ್ತೆ. ಇದು ಶಾಬರ್ ಮಂತ್ರದ ಅರ್ಥ. ಒಟ್ಟಾರೆ ಹನುಮಂತನ ಬಗ್ಗೆ, ರುದ್ರಾವತಾರ ಹನುಮಂತನ ಬಗ್ಗೆ, ಸರ್ವಶಕ್ತಿ, ಪಂಚಭೂತಗಳ ಶಕ್ತಿ, ಗ್ರಹಗಳ ಶಕ್ತಿ, ಭೂಮಿ ಆಕಾಶ ಎಲ್ಲದರ ಶಕ್ತಿ ಅದು ಸರಿ ಆಯಿತು. ಎಲ್ಲ ಶಾರ್ಟ್ ಮಾಡಿ ಒಂದು ಪೇಜು ಅಂದರೆ ಒಂದು 20 ಲೈನು 10 ಲೈನೋ ಕೊಡಿ ಗುರುಗಳೇ ಅನ್ಬೋದು. ನಾವು ಕಷ್ಟಪಟ್ಟು ಮಾಡ್ತೀವಿ ಅಂತ ಹೇಳ್ಬೋದು ಯಾರಾದರೂ. ಆಯಿತು, ಅಷ್ಟನ್ನು ಸೇರಿಸಿ ಒಟ್ಟಿಗೆ ಮಾಡಿ ರಸ ಹಿಂಡಿ ಅದರ ಕರೆಕ್ಟಾಗಿ ಸತ್ಯಾಂಶನ ಒಂದು ಬೀಜಾಕ್ಷರ ಮಂತ್ರ ಥರ ರೆಡಿ ಮಾಡಿ ಕೊಡ್ಬೋದು, ಒಂದು ಶ್ಲೋಕದ ಥರ ಕೊಡ್ಬೋದು. ಏನೋ ಒಂದು ಪೇಜ್ ಅಂದರೆ ಒಂದು 10-15 ಲೈನು ಅಲ್ವಾ, ಕೊಡ್ಬೋದು. ಆದರೆ ಅದನ್ನು ಪಾಲನೆ ಮಾಡಬೇಕಾದ್ರೆ ಕೆಲವು ನಿಯಮಗಳಿರುತ್ತೆ. ಹೇಗೆ ಅಂದರೆ, ಬ್ರಹ್ಮಚರ್ಯ ಪಾಲನೆ ಮಾಡಬೇಕು. ಮೊದಲನೇದು 48 ದಿನ, ಎಷ್ಟು ಶನಿವಾರ ಬರುತ್ತೆ ಅಷ್ಟು ಶನಿವಾರ, ಮಂಗಳವಾರ ಸಂಜೆ ಹೊತ್ತು ಹನುಮಂತ ದೇವರ ಗುಡಿಗೆ ಹೋಗಬೇಕು, ಇಲ್ಲ ಮನೆಯಲ್ಲೇ ಹನುಮಂತನ ಫೋಟೋಗೆ ಇಟ್ಕೊಂಡು ಪೂಜೆ ಮಾಡಿ ನೈವೇದ್ಯ ಇಡಬೇಕು. ಯಾವ ವಾರ? ಮಂಗಳವಾರ, ಶನಿವಾರ. ಎಷ್ಟು ವಾರ?
48 ದಿನ ಅಂದರೆ ಎಷ್ಟು ವಾರಗಳು ಬರುತ್ತೆ ಅಷ್ಟು. ಎಷ್ಟು ಮಂಗಳವಾರ ಬರುತ್ತೆ 48 ದಿನಕ್ಕೆ, ಎಷ್ಟು ಶನಿವಾರ ಬರುತ್ತೆ ಅಷ್ಟು ದಿನ ಸಂಜೆ ಹೊತ್ತು ಹನುಮಂತನಿಗೆ ನೈವೇದ್ಯ ಇಡಬೇಕು. ಏನೇನು ಪಲಾವು, ಬಾತು, ಕೋಡುಬಳೆ, ಚಕ್ಕಲಿ ಇತ್ಯಾದಿ, ಸ್ವೀಟ್ಸು, ಪಾಯಸ, ಹಣ್ಣು ಹಂಪಲ ಇತ್ಯಾದಿ ಇಡಬೇಕು. ಏನಾದರೂ ಇತ್ಯಾದಿ ಹನುಮಂತ ದೇವರಿಗೆ ಇಟ್ಬಿಟ್ಟು ಆ ಪುಸ್ತಕ ತಗೊಂಡು ಏನು ಶ್ಲೋಕ ಕೊಟ್ಟಿರ್ತೀವಿ ಅದನ್ನು ಹೇಳ್ಕೋಬೇಕು. ಗೊತ್ತಾಯ್ತಲ್ಲ, ಅದನ್ನು ಹೇಳ್ಕೊಳ್ಬೇಕು. ಎಷ್ಟು ಸಾರಿ ಹೇಳ್ಕೊಬೇಕು? ಸಾಮಾನ್ಯವಾಗಿ 5 ಸಾರಿ ಪಂಚಮುಖಿ ಹನುಮಾನ್ ರುದ್ರಾವತಾರಿ ಹನುಮಾನ್ ಅಂತೀರಿ. ಕನಿಷ್ಠ ಶ್ಲೋಕನ 5 ಸಾರಿ ಹೇಳ್ಕೋಬೇಕು. ಒಂದು ವೇಳೆ ಬೀಜಾಕ್ಷರ ಮಂತ್ರ ಶಾರ್ಟಾಗಿ ಕೊಟ್ಟಿದ್ರೆ, ಶಾರ್ಟಾಗಿ ಅಂದರೆ ಎಷ್ಟು, ಒಂದು 6 ಅಕ್ಷರ 7 ಅಕ್ಷರ ನಾವು ಕೊಟ್ಟಿದ್ದರೆ ಅದನ್ನು 108 ಸಾರಿ ಹೇಳ್ಕೋಬೇಕು. ಇಲ್ಲ ಒಂದು ಪೇಜ್ ಕೊಟ್ಬಿಟ್ಟಿದ್ದೀನಿ ಅಂದರೆ ಅದನ್ನು ಅವರು ಕಡಿಮೆ ಒಂದು 5 ಸಾರಿ ಹೇಳ್ಕೋಬೇಕು, ನಾನು ಬಾಯ್ಟ್ ಮಾಡ್ತೀನಿ ಅಂತ. ಆದರೆ ನಿಯಮಗಳೇನು? ಬ್ರಹ್ಮಚರ್ಯ ಪಾಲನೆ ಮಾಡಬೇಕು. ಎಷ್ಟು ದಿನ? 48 ದಿನ. ಮಾಂಸಾಹಾರ ಸೇವನೆ ಮಾಡಬಾರ್ದು. ಎಷ್ಟು ದಿನ? 48 ದಿನ. ಆ ರೀತಿ ನೀವು ಕೇಳ್ಬೋದು ಒಂದು ಪ್ರಶ್ನೆ, ಗುರುಗಳೇ ಆಮೇಲೆ ಮಾಂಸ ತಿನ್ಬೋದಾ, ಆಮೇಲೆ ಬ್ರಹ್ಮಚಾರ್ಯ ಕಳ್ಕೊಬೋದಾ ಅಂತ. ನೋಡಿಯಪ್ಪ, 48 ದಿನ ನೀವು ಕಷ್ಟಪಡ್ತೀರ. ಯಾಕಂದರೆ ಇದೇ ಪ್ರಶ್ನೆ ಮಂಗಳೂರು ಹುಡುಗ ಕೇಳ್ದ ನನಗೆ. ನಾವು ರಜೋಗುಣದವರು, ನಮಗೆ ಮನೆಗಳಲ್ಲೆಲ್ಲ ತಿಂತಾರೆ, ನಾವೊಬ್ಬರು ಬಿಟ್ಬಿಟ್ರು ಕೂಡ ಮನೆಗಳಲ್ಲಿ ತಿರ್ಗಾ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಗುರುಗಳೇ, ನೀವೇನಾದರೂ ಮಾಡಿ ಯಾವುದಾದ್ರೂ ಒಂದು ತಂತ್ರಗಾರಿಕೆ ಹೇಳ್ಕೊಡಿ, ಏನಾದರೂ ಒಂದು ತಂತ್ರ ಹೇಳ್ಕೊಡಿ, ನಮಗೆ ಸುಲಭ ಆಗುವಂತೆ ಮಾಡಿ, ಉಪಾಯ ಹೇಳಿ, ಉಪಾಯ ಸೂಚಿಸಿ ಅಂತ ಪ್ರದೀಪ್ ಇದ್ದಾರಲ್ಲ ಮಂಗಳೂರು ಅವರು ಹೇಳಿ. ಆಮೇಲೆ ಏನು ಮಾಡೋದು ನೋಡಿದೆ, ಹುಡುಗ ಕೇಳ್ತಿದ್ದಾರೆ, ಏನು ಮಾಡೋದು ಅವರು ಕೇಳ್ತಿದ್ದಾರೆ, ಮದುವೆ ಆಗಿದೆ ಅಂತೆ. ಸರಿ 48 ದಿನ ಫಾಲೋ ಮಾಡ್ತೀರಾ? ಮಾಡ್ತೀನಿ ಅಂದರು. ಸರಿ 48 ದಿನ ಫಾಲೋ ಮಾಡಿ, ಆಮೇಲೆ ನಂತರ 48 ದಿನ ಸಿದ್ಧಿ ಎಲ್ಲ ಮಾಡ್ಕೊಂಡ್ಮೇಲೆ ಮತ್ತೆ ಪ್ರತಿ ಶನಿವಾರ ಭಾಳ ಶುದ್ಧವಾಗಿರಿ ಅಂತೆ. ಆಗ ಹೇಳ್ದ ಹುಡುಗ, ಇಲ್ಲ ಗುರುಗಳೇ, ನಾನು ಶನಿವಾರ ಯಾವುದೇ ನಾನ್ ವೆಜ್ ಇವೆಲ್ಲ ತಿನ್ನಲ್ಲ, ಶನಿವಾರ ಶುದ್ಧವಾಗಿರ್ತೀನಿ, ಇಷ್ಟು ಸಾಕು ಗುರುಗಳೇ, ನಾನು ಸಾಧನೆ ಮಾಡ್ತೀನಿ ಕಷ್ಟಪಟ್ಟು ಅಂತ ಹೇಳ್ದ. ಆಯ್ತಪ್ಪ ಮಾಡು ಅಂದೆ. ಗೊತ್ತಾಯ್ತಲ್ಲ. ಆದರೆ ಬೀಜಾಕ್ಷರ ತಗೊಂಡಿಲ್ಲ, ಇನ್ನೂ ಒಂದು 10 ವೀಡಿಯೋ ನೋಡಪ್ಪ ಅಂದೆ. ನೋಡಿ ಆಮೇಲೆ ಏನಾದರೂ ಕಾಲ್ ಮಾಡ್ಬೋದು, ಅದು ಬೇರೆ ವಿಚಾರ. ಬೀಜಾಕ್ಷರ ಮಾತ್ರ ನಾನು ಕೊಡ್ತೀನಿ. ವೀಕ್ಷಕರೇ, ಎಲ್ಲರಿಗೂ ಒಳ್ಳೆಯದಾಗಲಿ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಯಾವುದೇ ಒಂದು ದೇವತಾ ಶಕ್ತಿ ಮೇಲೆ ನಿಮಗೆ ನಂಬಿಕೆ ಇರಲಿ. ಹಾಗೆ ನಿಮ್ಮ ಬೀಜಾಕ್ಷರ ಮಂತ್ರಗಳು ಆದಷ್ಟು ಬೇಗನೆ ನಿಮಗೆ ಫಲ ಕೊಡಲಿ. ನೀವು ಪಠಿಸ್ತಕ್ಕಂಥ ಮಂತ್ರಗಳು, ಹಾಗೆ ನೀವು ಯಾವ ದೈವವನ್ನು ಕುರಿತು ಧ್ಯಾನ ಮಾಡ್ತೀರಿ, ಜಪ ಮಾಡ್ತೀರಿ, ಯೋಗ ಮಾಡ್ತೀರಿ, ಆ ದೈವದ ಆಶೀರ್ವಾದ, ಗುರುವಿನ ಆಶೀರ್ವಾದ ನಿಮಗಿರಲಿ. ನಿಮ್ಮ ಇಷ್ಟಾರ್ಥಗಳು ಆದಷ್ಟು ಬೇಗನೆ ಈಡೇರಲಿ. ನಮ್ಮಲ್ಲಿ ಗುರುಕುಲ ಇದೆ, ಓಂ ಶ್ರೀ ಶಕ್ತಿ ಮಹಾತ್ಮೆ ಜ್ಞಾನ ಮಂದಿರ ಗುರುಕುಲ. ಇಲ್ಲಿ ಆನ್ಲೈನ್ ಕ್ಲಾಸಸ್ ಇರುತ್ತೆ. ಇಷ್ಟ ಇದ್ದರೆ ಇಲ್ಲಿ ಸೇರ್ಕೊಳ್ಳಿ, ನಾನು ನಂಬರ್ ಕೊಟ್ಟಿರ್ತೀನಿ, ತಗೊಳ್ಳಿ. ಹಾಗೆ ನಿಮ್ದು ಏನೇ ಡೌಟ್ಸ್ ಇದ್ದರೆ, ಅಥವಾ ಏನಾದರೂ ಸಲಹೆ, ಅಥವಾ ಏನಾದರೂ ಸಮಸ್ಯೆ, ಅಥವಾ ಏನಾದರೂ ಪರಿಹಾರ, ಅಥವಾ ಏನಾದರೂ ಪ್ರಶ್ನೆಗಳನ್ನು ಕೇಳಬೇಕಾದ್ರೆ ನನ್ನ ನಂಬರ್ ತಗೊಳ್ಳಿ, ಕಾಲ್ ಮಾಡಿ, ವಾಟ್ಸಪ್ಪಲ್ಲಿ ಕನೆಕ್ಟ್ ಆಗಿ. ನಿಮ್ಮೆಲ್ಲರಿಗೊಳ್ಳದಾಗಲಿ. ಇಲ್ಲಿ ಎಲ್ಲ ರೀತಿಯ ಅವಕಾಶ ಇರುತ್ತೆ. ನಿಮಗೆ ಸದಾ ನನ್ನಿಂದ ಏನು ಸಹಕಾರ ಸಿಗಬೇಕೋ ಅದನ್ನು ಪ್ರಯತ್ನ ಪಡ್ತೀನಿ, ಪಡ್ಕೊಡಿ. ಒಳ್ಳೆಯದಾಗಲಿ ನಿಮ್ಮೆಲ್ಲರಿಗೂ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹಾಕ್ಕೊಳ್ಳಿ. ಹಾಗೆ ಹಿಂದಿನ ಭಾಗಗಳು, ಮುಂದಿನ ಭಾಗಗಳನ್ನು ನೋಡಿ. ಹಾಗೆ ಶಾಬಾರ ಮಂತ್ರದ ಬಗ್ಗೆ ಇನ್ನೂ ಹೆಚ್ಚಾಗಿ ಮಾಹಿತಿ ಕೊಡಲಿಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ ಭಾಗ ನೋಡಿ ತಪ್ಪದೆ. ಈ ಭಾಗವನ್ನು ಇಲ್ಲಿ ಮುಗಿಸ್ತಾ ಇದ್ದೀನಿ. ವಿಡಿಯೋ ದೊಡ್ಡದಾಗುತ್ತೆ. ಲೈಕ್ ಮಾಡೋದು ಮರಿಬೇಡಿ. ನಿಮ್ಮೆಲ್ಲರೂ ಒಳ್ಳೆಯದಾಗಲಿ. ಜೈ ಸೀತಾ ರಾಮಾಂಜನೇಯ ಲಕ್ಷ್ಮಣ ಲವಕುಶಾಯ್ ಬಂಧ ಮಿತ್ರ ಗುರು ದೈವ. ಜೈ ಜೈ ಮಹಾಶಕ್ತಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.